ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಾಳೆಗೆ KCET ಮತ್ತು ನಮ್ಮ BSc ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೊನೆಯ ದಿನಾಂಕ ಇದೆ. ನಾಳೆಗೆ ಏನಂದರೆ ಮೋಕ್ ರಿಸಲ್ಟನ್ನು ಎರಡನೇ ಒಂದು ಮೋಕ್ ರಿಸಲ್ಟಿಗೆ ನೀವು ಆಪ್ಷನ್ ಎಂಟ್ರಿಗಳನ್ನು ಮಾಡ್ತಾಯಿದ್ದೀರಿ. ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿಲ್ಲ ಅಥವಾ ಕಾಲೇಜ್ ಇಷ್ಟ ಇಲ್ಲ ಅಂಥ ವಿದ್ಯಾರ್ಥಿಗಳಿಗೆ ರೀಅರೇಂಜ್ಮೆಂಟ್, ಡಿಲೀಟ್ ಮತ್ತು ಆ್ಯಡ್ ಮಾಡ್ಕೊಳ್ಳಿಕ್ಕೆ ಒಂದು ಚಾನ್ಸಸನ್ನು 14ನೇ ತಾರೀಕಿನ ಮಿಡ್ನೈಟ್ ತನಕ ಕೊಡಲಾಗಿದೆ. ಸೊ ನಾಳೆ ಒಂದೇ ಒಂದು ದಿನ ನಿಮಗೆ ಕೊನೆ ದಿನಾಂಕ ಇರುವಂಥದ್ದು. ಯಾರೆಲ್ಲ ವಿದ್ಯಾರ್ಥಿಗಳು ಇನ್ನೂವರೆಗೆ ಆಪ್ಷನ್ ಎಂಟ್ರಿಗಳನ್ನು ಮಾಡಿಲ್ಲ ಅಂಥ ವಿದ್ಯಾರ್ಥಿಗಳು ಈ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದು. ಅದರ ಜೊತೆಗೆ ಕಾಲೇಜ್ ಅವರಿಗೆ ಇಷ್ಟ ಇಲ್ಲ ಅಂಥ ವಿದ್ಯಾರ್ಥಿಗಳು ಕೂಡ ಏನು ಮಾಡ್ಬೋದು ಅಂದರೆ ಬದಲಾವಣೆ ಮಾಡ್ಬೋದು, ಡಿಲೀಟ್ ಮಾಡ್ಕೊಳ್ಬೋದು, ಬೇರೆ ಕಾಲೇಜ್ಗಳನ್ನು ಆ್ಯಡ್ ಮಾಡ್ಬೋದು. ಸೊ ವಿದ್ಯಾರ್ಥಿಗಳಿಗೆ BSc ನರ್ಸಿಂಗ್ ಸ್ಪೆಷಲಿ ವಿದ್ಯಾರ್ಥಿಗಳಿಗೆ ಜಿಗಳನ್ನು ಜಾಸ್ತಿ ಸೆಲೆಕ್ಟ್ ಮಾಡ್ಕೊಳ್ರಿ. ಯಾಕಂದರೆ 10,000 ರೂಪಾಯಿ ಫೀಸ್ ಒಳಗಡೆ ನಿಮಗೆ ಸೀಟ್ ಬೇಕಂತಂದರೆ ಅದು ಜಿಯಲ್ಲೇ ಇರಬೇಕು. GP ಅಥವಾ GM ಅಂತ ಬಂದಿದ್ದರೆ ನಿಮಗೆ 1,00,000 ರೂಪಾಯಿ ಫೀಸ್ ಆಗುತ್ತೆ. 1,750,000 ರೂಪಾಯಿ ಫೀಸ್ ಆಗುತ್ತೆ. ನಿಮ್ಮಲ್ಲಿ ಆ ಥರ ಒಂದು ಕೆಪಾಸಿಟಿ ತುಂಬುವಂಥ ಕೆಪಾಸಿಟಿ ಇದ್ದರೆ, ಫೀಸನ್ನು ಪೇ ಮಾಡುವಂಥ ಕೆಪಾಸಿಟಿ ಇದ್ದರೆ ನೀವು ಪರವಾಗಿಲ್ಲ, ನೀವು GM ಅಥವಾ GGಯನ್ನು ಪಡ್ಕೋಬೋದು. ಇಲ್ಲಪ್ಪ ನಮ್ಮಲ್ಲಿ ಫೀಸ್ ತುಂಬುವಂಥ ಅಷ್ಟೊಂದು ಇದಿಲ್ಲಪ್ಪ ಅಂತಂದರೆ ನಿಮ್ಮಗಳಿಗೆ GGಯನ್ನು ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಜಾಸ್ತಿ ಕಾಲೇಜ್ಗಳನ್ನು ಆ್ಯಡ್ ಮಾಡುವುದರಿಂದ ನಿಮಗೆ ಪ್ರಾಫಿಟ್ ಆಗ್ಬೋದು. ಯಾಕಂದರೆ ನೀವು ಜಾಸ್ತಿ ಕಾಲೇಜ್ ಆ್ಯಡ್ ಮಾಡೋದರಿಂದ ನಿಮಗೆ ಒಂದು ಕಾಲೇಜ್ ಇಲ್ಲಾಂದರೆ ಇನ್ನೊಂದು ಕಾಲೇಜ್ ನಿಮಗೇನಾಗ್ಬೋದು, ಹತ್ಬೋದು. ಹೀಗಾಗಿ ಕಾಲೇಜ್ ಆಪ್ಷನ್ ಎಂಟ್ರಿನ ಮಾಡೋದನ್ನು ಮರಿಬೇಡಿ.